ಪಟ್ಟಣ ಪಂಚಾಯಿತಿ ಕಲಘಟಗಿಯವರ ಪ್ರಕಟಣೆ. ಮಾನ್ಯ ಮುಖ್ಯಾಧಿಕಾರಿಗಳ ಆದೇಶದ ಮೇರೆಗೆ ವಿಕಲಾಂಗರು ಹಾಗೂ ದಿವ್ಯಾಂಗರು ವಿಕಲಚೇತನರಿಗೆ ಕಾನೂನು ಅರಿವು ಕಾರ್ಯಕ್ರಮ ಇರುತ್ತದೆ. ಇಂದು ಬೆಳಗ್ಗೆ 9 ಗಂಟೆಗೆ ಹಳಿಯಾಳ್ ರಸ್ತೆಯಲ್ಲಿರತಕ್ಕಂಥ ಸಮುದಾಯ ಭವನದಲ್ಲಿ ವಿಕಲಾಂಗರು ಹಾಗೂ ವಿಕಲಚೇತನರಿಗೆ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ಈ ಥರ ಆಗಿದೆ. ನಾವು ನಿಮ್ಮ ಗರ್ಭಾವಸ್ಥೆಯಿಂದ ನಿಮ್ಮನ್ನೇ ತೋರಿಸ್ತಿದ್ದೀವಿ. ನೀವು ಮತ್ತೆ ಹೇಳಿದ್ರೆ ನಾವು ಏನಾದರೂ ಅದಕ್ಕೆ ಹೇಳ್ತೀವಿ. ಮತ್ತಿಷ್ಟೆಲ್ಲ ಸ್ಕ್ಯಾನಿಂಗ್ ಮತ್ತೆ ಎಲ್ಲ ಐತಿ ಯಾಕೆ ಇಲ್ಲ ಅಂತ ಅದು ಕೋರ್ಟ್ನೆಲ್ಲ ಆಗ್ತಾರೆ. 8 ಲಕ್ಷ ರೂಪಾಯಿ ಅವರಿಗೆ ದಂಡ ಆಗಿದೆ. ಇದು ಪೇಪರ್ನಲ್ಲಿ ಬಂದಿದೆ. ಅದಕ್ಕೆ ಅದನ್ನ ಕಾಯ್ದೆ ಸ್ಟೇಜ್ನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ದಯಮಾಡಿ ಮುಂಬರುವ ಅವಧಿಯೊಳಗೆ ಮತ್ತು ಇನ್ನೊಂದು ವೈದ್ಯಕೀಯ ವ್ಯವಸ್ಥೆ, ಪ್ರಪ್ರಥಮವಾಗಿ ವೈದ್ಯಕೀಯ ವ್ಯವಸ್ಥೆಯಿಂದ ಇಷ್ಟೆಲ್ಲ ಹರಿಗಡಾಗುತ್ತೆ. ಇದನ್ನು ಕಾನೂನಿನ ಮಟ್ಟದೊಳಗೆ, ತಾಲೂಕಾ ಮಟ್ಟದೊಳಗಾಗಿರ್ಬೋದು, ಜಿಲ್ಲಾ ಮಟ್ಟದೊಳಗಾಗಿರ್ಬೋದು, ರಾಜ್ಯ ಮಟ್ಟದೊಳಗಾಗಿರ್ಬೋದು. ಇದನ್ನು ತಾಲೂಕಾ ಮಟ್ಟದೊಳಗೆ ಎಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ತಾಲೂಕು ಸಬಲೀಕರಣ ಎಲ್ಲ ಅಧಿಕಾರಿಗಳು ಬಂದವರು 5%, 6 ಲಕ್ಷ ರೂಪಾಯಿ 5% ಹಣದಲ್ಲಿ ಸಿಗಲ್ಲ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ಬಿಟ್ಟಿದೆ ರಮೇಶ್ ಅವರೇ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವೇ ಕೆಲವು ಕೈಲ ಎಣಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಗ್ರಾಮ ಪಂಚಾಯತಿಗಳು 5% ಹಣ ಖರ್ಚು ಮಾಡ್ಯಾರ. ಉಳಿದ ಗ್ರಾಮ ಪಂಚಾಯತಿ ಒಳಗೆ ಒಬ್ಬ ಏನಾದ್ರು ಹೋಗಿ ಏನಾದ್ರು ಫೈಟ್ ಮಾಡಕತ್ತಾರ ಅವನ್ನ ಟಾರ್ಗೆಟ್ ಮಾಡ್ಬಿಟ್ಟೆ. ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ ನಮ್ಮ ಇಲಾಖೆಗೆ ಬರ್ತಾರೆ. ಬರೇ ಇವರೆಲ್ಲ ಡಿಸೇಬಲ್ ವ್ಯಕ್ತಿಗಳಂತಲ್ಲ, ಹಿರಿಯ ನಾಗರಿಕರು 60 ವರ್ಷದ ಮೇಲ್ಪಟ್ಟಂತ ಹಿರಿಯ ನಾಗರಿಕರು ನಮ್ಮ ಇಲಾಖೆ ಒಳಗೆ ಬರ್ತಾರೆ. ಅವರು 60 ವರ್ಷ ಆಗೈತಿಪ್ಪ ಅಂತಂದ್ರೆ ಅವ್ರಿಗೆ ಒಂದು ಹಿರಿಯ ನಾಗರಿಕರ ಒಂದು ಗುರುತಿನ ಚೀಟಿ ಬರ್ತೀವಿ. ಆ ಗುರುತಿನ ಚೀಟಿ ಎದಕ್ಕೆ ಉಪಯೋಗ ಆಗ್ತದೆ ಅಂದ್ರೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಅಥವಾ ವಿಮಾನದಲ್ಲಿ ಪ್ರಯಾಣಿಸುವಾಗ ಅಥವಾ ಹಾಸ್ಪಿಟಲ್ ಅಲ್ಲಿ ಹೋದಾಗ ಅವ್ರಿಗೆ ವಿಶೇಷವಾಗಿ